ಡಿಕೆ ಶಿವಕುಮಾರ್ ಸರ್ಕಾರದ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ನಡೀತಾ ಇರುವಂತಹ ಕಸರತ್ತು. ಕೆಲವೇ ಕ್ಷಣಗಳಲ್ಲಿ ದೆಹಲಿ ವರಿಷ್ಠರ ಜೊತೆ ರಾಜ್ಯ ನಾಯಕರು ಸಭೆ ಇದೆ. ದೆಹಲಿಯ ಖರ್ಗೆ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ಕೆಲವೇ ಕ್ಷಣಗಳಲ್ಲಿ ವರಿಷ್ಠರ ಜೊತೆ ರಾಜ್ಯ ನಾಯಕರ ಸಭೆ ನಡೆಯಲಿದೆ. ದೆಹಲಿಯಲ್ಲೇ 40ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಇದ್ದಾರೆ. ಇರೋದು 20 ಸಚಿವ ಸ್ಥಾನ. ಒಂದೇ ಬಾರಿ ಈ 20 ಸಚಿವ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ನೋಡ್ತಾ ಇದೆ. ಲಾಬಿ ಅಂತೂ ಸಿಕ್ಕಾಪಟ್ಟೆ ಇದೆ. 40ಕ್ಕೂ ಹೆಚ್ಚು ಶಾಸಕರು ಎಂಎಲ್ಸಿಗಳು ದೆಹಲಿಯಲ್ಲಿದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಇದು ಡಿಕೆ ಶಿವಕುಮಾರ್ ಅವರ ಸರ್ಕಾರದ. ಇದು ಕೈ ತಪ್ಪಿದ್ರೆ ಮತ್ತೆ ಈ ಬಾರಿ ಅವಕಾಶ ಇಲ್ಲ ಅನ್ನೋದು ಶಾಸಕರಿಗೂ ಗೊತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಅವಕಾಶ ಕೈ ತಪ್ಪಬಾರದು ಅಂತ ಲಾಬಿ ನಡೆಸ್ತಾ ಇದ್ದಾರೆ ದೆಹಲಿಯಲ್ಲೇ ಕೂತು. ರಾಜ್ಯ ಸಚಿವ ಸಂಪುಟದ ಕಸರತ್ತು ದೆಹಲಿಗೆ ಶಿಫ್ಟ್ ಆಗಿರುವಂಥದ್ದು. ಹಿರಿಯ ಶಾಸಕರಾದಂತಹ ನಾಡಗೌಡರು ನಮ್ಮ ಜೊತೆ ಇದ್ದಾರೆ. ಏನೋ ವಿಶ್ವಾಸ ಇದೆ. ಕಾಂಗ್ರೆಸ್ನಲ್ಲಿ ಸುಮಾರು 1981ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರಮಿಸ್ತಾ ಬಂದಿದ್ದೇವೆ. ಹಲವಾರು ಬಾರಿ ಶಾಸಕನಾಗಿದ್ದೇನೆ. 8 ಸಲ ಸ್ಪರ್ಧೆ ಮಾಡಿ 6 ಸಲ ಗೆದ್ದಿದ್ದೇನೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೇನೆ. ಹಲವಾರು ಹುದ್ದೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ರಾಜ್ಯ ಘಟಕದ ಕಿಸಾನ್ ಸೆಲ್ನ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ಅದನ್ನು ಪರಿಗಣಿಸಿ ಇವತ್ತು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಂದಾಗಿದೆ. ಕಳೆದ ಬಾರಿಯೂ ಕೂಡ ಹೆಸರು ಬಂದಿತ್ತು, ಇನ್ನೇನು ಕೊನೆಕ್ಷನ್ದಲ್ಲಿ ಬೇರೆ ಬೇರೆ ಕಾಂಬಿನೇಷನ್ ಹೆಸರಲ್ಲಿ ಹೋಯ್ತು ಅನ್ನೋವಂಥದ್ದು. ಈ ಸಾರಿ ಈ ಏನು ಸಮುದಾಯದ ವಾರು ತಗೊಂಡ್ರು ಕೂಡ, ಅಂದರೆ ಉಪಪಂಗಡ ಎಲ್ಲವನ್ನು ತಗೊಂಡ್ರು ಕೂಡ ನಿಮ್ಮ ಹೆಸರು ಜಾಸ್ತಿ ಚಾಲ್ತಿಯಲ್ಲಿದೆ. ಏನಾಗಿದೆ, ಕಾಂಗ್ರೆಸ್ನಲ್ಲಿ ಇದು ಒಂದು ಯಾಕೆ ಈ ಒಂದು ವಿಚಾರ ಬಂದಿದೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ನಿಷ್ಠಾವಂತರು ಯಾರಿದ್ದಾರೆ, ಪಕ್ಷ ಸಂಘಟನೆ ಮಾಡುವಂಥ ಶಕ್ತಿ ಯಾರಿಗಿದೆ, ಅವ್ರನ್ನ ನೋಡಬೇಕು ವಿನಃ ನಾವೇನಪ್ಪ ಅಂದ್ರೆ ಅದನ್ನು ಬಿಟ್ಟುಕೊಟ್ಟು ಜಾತಿ ಲೆಕ್ಕಾಚಾರ ಮತ್ತೊಂದು ನೋಡ್ತಕ್ಕಂಥದ್ದು ಸರಿಯಲ್ಲ. ನಾವು ಎಷ್ಟೊತ್ತಿದ್ರೂ ಕೂಡ ಕಾಂಗ್ರೆಸ್ಸಿನ ಸಂಘಟನೆ ಮಾಡುವಂಥ ದೃಷ್ಟಿಯಲ್ಲಿ ಅಪ್ಪಾಜಿ ನಾಡಗೌಡರು ಎಲ್ಲಾದರೂ ಎಡವಿದಾರ, ಹಿಂದೆ ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಲ್ಲೇ ಎಲ್ಲರೂ ಎಡವಿದಾರ, ಇದನ್ನೆಲ್ಲ ನೋಡಬೇಕು. ಸಮುದಾಯದ ಮೇಲೆ ಅದನ್ನು ಒಂದು ಗೂಬೆ ಕುಂದಿಸುವಂಥ ಕೆಲಸ ಆಗಬಾರ್ದು. ಈಗ ಹೆಚ್ಚಾಗಿದೆ. ನಾವು ಲಿಂಗಾಯತ ಸಮಾಜನ ಒಕ್ಕಟ್ಟು ಇರ್ತಕ್ಕಂಥ ಸಮಾಜನ ಒಡೆಯುವಂಥ ಹುನ್ನಾರ ಏನಾಗಿದೆ, ಅವ್ರಿಗೆ ಇವತ್ತು ಶಬ್ಬಾಸ್ಗಿರಿ ಸಿಕ್ಕಿದೆ ಭಾಳಷ್ಟು ಜನಕ್ಕೆ. ಇದು ಯಾವುದೇ ಸಮಾಜ ಹೊಡಿತಕ್ಕಂಥ ಕೆಲಸ ಆಗಬಾರ್ದು. ಕಾಂಗ್ರೆಸ್ ಪಕ್ಷ ಕಟ್ಟುವಂಥ ಕೆಲಸ ಆಗಬೇಕು. ಅದರಲ್ಲಿ ನಾನು ಮುಂದುವರೆದು ಕೆಲಸ ಮಾಡ್ತೇನೆ. ಸರ್, ನಿನ್ನೆಯಿಂದ ಸಾಕಷ್ಟು ಜನ ಭೇಟಿ ಆಗ್ತಾ ಇದ್ದಾರೆ. ಖರ್ಗೆ ಸಾಹೇಬ್ರು ಇರ್ಬೋದು, ವೇಣುಗೋಪಾಲ್ ಅಂಥವ್ರನ್ನೆಲ್ಲ. ಏನು ಯಾವಾಗ ಫೈನಲ್ ಆಗುತ್ತೆ, ಅಂತಿಮಗೊಳಿಸ್ತಾರೆ ಏನು ಅನ್ನೋಂಥದ್ದು ಅದೇನು ಹೇಳ್ತಾ ಇಲ್ಲ. ಇವತ್ತೇನೋ ಮೀಟಿಂಗ್ ಸೇರ್ತಾ ಇದ್ದಾರೆ ಅನ್ನುವಂಥದ್ದು ವದಂತಿಗಳಿದ್ದಾವೆ. ಅಧ್ಯಕ್ಷರು ಬಂದಿದ್ದಾರೆ, ಮಾಜಿ ಮುಖ್ಯಮಂತ್ರಿಯವರು ಬಂದಿದ್ದಾರೆ, ಪಕ್ಷದ ಅಧ್ಯಕ್ಷರು ಬಂದಿದ್ದಾರೆ, CM ಬಂದಿದ್ದಾರೆ. ಸೊ ಹೀಗಾಗಿ ಇವತ್ತು ಮೀಟಿಂಗ್ ಸೇರ್ತಾರೆ. ಖರ್ಗೆ ಸಾಹೇಬರು, ವೇಣುಗೋಪಾಲ್ ಅವರು, ಸುಜ್ರಿವಾಲ ಅವರು ಇವರೆಲ್ಲ ಸೇರ್ತಾರೆ ಅನ್ನುವಂಥ ವದಂತಿ ಇದೆ. ಇವತ್ತು ಅಥವಾ ನಾಳೆರಲ್ಲಿ ಇದು ಅಂತಿಮ ಆಗಬೇಕು ಅಂತಿದೆ. ಈ ಆಷಾಢ ಮಾಸ ಆ ಮಾಸ ಇದು ಎಲ್ಲ ಸಂಬಂಧ ಬರೋದಿಲ್ಲ. ಇದು ಅಪ್ಪಾಜಿ ನಾಡಗೌಡರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಸನ್ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರು 1 ತಿಂಗಳ ಅಧಿಕಾರವನ್ನು ಸಮರ್ಥವಾಗಿ ಮುಗಿಸಿ ಡೆಲ್ಲಿಗೆ 2ನೇ ಹಂತದ ಸಂಪುಟ ವಿಸ್ತರಣೆಗೆ ಹೈಕಮಾಂಡಿನ ಅನುಮತಿಗಾಗಿ ಡಿಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಡೆಲ್ಲಿಯಲ್ಲಿ ಬಂದಾರ. ಅವ್ರ ಜೊತೆಯಲ್ಲಿ ನಾವೆಲ್ಲ ಶಾಸಕರು ಬಂದೀವಿ. ನಾವು ಇಬ್ಬರು ಕ್ಯಾಪ್ಟನ್ ಬಂದಾಗ ನಾವೆಲ್ಲ ಸೈನಿಕರು ಬರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವ್ರು ಯಾರನ್ನೇ ಮಾಡಲಿ, ಅವ್ರು ಮಾಡಿದಂಥ ವ್ಯವಸ್ಥೆಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ವಿ. ಹೈಕಮಾಂಡ್ ಕೂಡ ನಮಗೆ ಸೂಚನೆ ಕೊಟ್ಟಿದೆ. ಅಂತ ಬೇಕಾಷ್ಟು ನಿಮ್ಮ ಜನ ಆಗಬೇಕನ್ನುವಂಥ ಬಯಕಿದ್ರು ಕೂಡ ನೀವು ಸಾರ್ವಜನಿಕವಾಗಿ ಏನು ಹೇಳಬೇಡ್ರಿ ಅಂತಾರೆ. ಅದಕ್ಕೆ ನಾವೆಲ್ಲರೂ ಮಂತ್ರಿ ಆಗಬೇಕನ್ನೋರು. ಆದರೆ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ. ಅಲ್ಟಿಮೇಟ್ಲಿ ಎಲ್ಲ ನಾಯಕರು ಏನು ಕೂಡಿ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬಂದಿರ್ತೀವಿ. ನಾನು ಒಂದು ಬಾರಿ ಮಂತ್ರಿ ಆಗ್ಬೇಕಂತ ಕಳೆದ ಬಾರಿನೂ ಹೇಳಿದ್ದೆ, ಈಗೂ ಹೇಳ್ತೀನಿ. ಅಲ್ಟಿಮೇಟ್ಲಿ ಮಾಡಿದರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಒಂದು 5 ಕೋಟಾದಲ್ಲಿ ಕೊಡ್ರಿ ಅಂತ ನಾನು AICCಗೆ ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರಿಗೆ ಎಲ್ಲರಿಗೂ ಮನವಿ ಮಾಡಿ ಅಲ್ಟಿಮೇಟ್ಲಿ ಕೊಟ್ಟರೆ ಕೆಲಸ ಮಾಡ್ತೀವಿ, ಕೊಡದೇ ಇದ್ದರೆ ಒಬ್ಬ ಶಾಸಕನಾಗಿ ಸಮರ್ಥವಾಗಿ ಕೆಲಸವನ್ನು ಮಾಡ್ತೀವಿ. ಸನ್ಮಾನ
ಎಕ್ಸ್ಪ್ರೆಷನ್ ಏನಿದೆ ಅಂದರೂ ನಾವು ಬರೋದು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಲ್ಲಿ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಮತ್ತು ಮೊದಲನೇ ಸಲ 5 MP ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಬಂದಿಲ್ಲ. ಮೈನಾರಿಟಿ ಫುಲ್ 100% ಸಪೋರ್ಟ್ ಮಾಡಿ 5 MP ಅಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೆಯದು ಆಗ್ತದಂತ ನಮ್ಮ ಸಮಾಜ ಎಲ್ಲರೂ ಕೇಳಿದ್ದಾರೆ, ನಮ್ಮ ಎಲ್ಲ MLAs ಕೇಳಿದ್ದಾರೆ. ಮತ್ತು ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತೊಗೋತಾರೆ. ನಮಗೆ ವಿಶ್ವಾಸ ಇದೆ ಒಳ್ಳೆಯದು ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ, ಜಸ್ಟಿಫಿಕೇಷನ್ ಎಲ್ಲರಿಗೆ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ಅಲ್ಲ, ನೀವು ಕೆಲವೊಂದು ಭೇಟಿ ಆಗಿದ್ರಿ, ಎಲ್ಲ ಸಮುದಾಯದಿಂದ ಇದೇ ಡಿಮಾಂಡ ಕಂಟಿನ್ಯೂ? ಹೌದು, ನಾನು ಎಲ್ಲ ಲೀಡರ್ಸ್ಗೆ ಭೇಟಿ ಮಾಡಿದ್ದೇನೆ. ಎಲ್ಲರಿಗೆ ನಮ್ಮ ಗುರುಗಳು ಭೇಟಿ ಮಾಡಿದ್ದಾರೆ, ಎಲ್ಲ MLAs ಭೇಟಿ ಮಾಡಿದ್ದಾರೆ. ಎಲ್ಲರೂ 4 ಕೊಟ್ಟೋದು ಒಳ್ಳೇದಾಗ್ತದೆ ಅಂತ ಕೇಳಿದ್ದಾರೆ. ಧರ್ಮಗಳು ಅವ್ರು ಕೇಳಿದ್ದಾರೆ, ಮತ್ತು ನಮ್ಮ ಸಮಾಜ ಅವ್ರು ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ. ಒಳ್ಳೇದು ಆಗ್ಬೋದು. ಈಗ ಹೈಕಮಾಂಡ್ ಮೇಲೆ ಡಿಪೆಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ತೊಗೋತಾರೆ ಅದ್ರ ಮೇಲೆ ಎಲ್ಲರೂ ಎಗ್ರೀಡ್ ಆಗ್ತಾರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.